ಹಾಯ್ ಫ್ರೆಂಡ್ಸ್, ನಿಶಾ ಕುಕ್ಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದಂದರೆ ಕ್ಯಾರೆಟ್ ಹಲ್ವಾ. ಅದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು 1/4 kg ಆಗುವಷ್ಟು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ. ಕ್ಲೀನಾಗಿ ವಾಶ್ ಮಾಡಿ, ಯಾಕಂದರೆ ಸಣ್ಣ ಸಣ್ಣ ಮರಳಿರುತ್ತೆ ಅದರಲ್ಲಿ. ಆಮೇಲೆ ಇಲ್ಲಿ ಬಾದಾಮ್ ತೊಗೊಂಡಿದ್ದೀನಿ, ಏಲಕ್ಕಿ, ಕರ್ಬೂಜ ಬೀಜ, ಮಿಲ್ಕ್ ಮೇಡು, ಸಕ್ಕರೆ, ಹಾಲು ಮತ್ತು ತುಪ್ಪ. ಈಗ ಮಾಡೋ ವಿಧಾನ ಹೇಗೆ ಅಂತ ನೋಡ್ಕೊಳ್ಳಿ. ಫಸ್ಟು ನಾವು ಬೌಲ್ಗೆ ಗ್ಯಾಸ್ಗೆ ಒಂದು ಬಾಣಲೆ ಇಟ್ಟು ಬಿಸಿ ಮಾಡೋಣ. ಅದಕ್ಕೆ ಕ್ಯಾರೆಟ್ ಹುರಿಲಿಕ್ಕೆ ಬೇಕಾದಷ್ಟು ತುಪ್ಪನ ಹಾಕ್ಕೊಳ್ಳಿ. ನಾನಿಲ್ಲಿ ಹೋಮ್ಮೇಡ್ ತುಪ್ಪನೇ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ನೀವು ಹಾಕ್ಕೋಬೋದು. ಆದರೆ ಇದು ಟೇಸ್ಟು ಜಾಸ್ತಿ ಕೊಡುತ್ತೆ ಮನೇಲಿ ಮಾಡಿದ ತುಪ್ಪ ಆದರೆ. ಇದಕ್ಕೆ ಕ್ಯಾರೆಟನ್ನು ಹಾಕ್ಕೊಳ್ಳೋಣ. ತುರಿದಿಟ್ಟಂಥ ಕ್ಯಾರೆಟು ನಾನಿಲ್ಲಿ ಕಡಿಮೆ ಪ್ರಮಾಣ ಮಾಡ್ಕೋತಾ ಇದ್ದೀನಿ. ನೀವು ಜಾಸ್ತಿ ಬೇಕಂದರೆ ನಾನು ತೋರಿಸಿದಂಥ ಸಾಮಗ್ರಿಗಳಲ್ಲೇ ನೀವು ಅದನ್ನು ಡಬಲ್ ಮಾಡಿಕೊಂಡು ತಗೋಬೋದು. ನಾನಿಲ್ಲಿ 1/4 kg ಕ್ಯಾರೆಟನ್ನು ತಗೊಂಡು ತುರ್ಕೊಂಡಿದ್ದೀನಿ. ನೀಟಾಗಿ ತೊಳೆದು ಇಟ್ಕೊಳ್ರಿ, ಯಾಕಂದರೆ ಅದರಲ್ಲಿ ಮಣ್ಣಿರೋ ಸಾಧ್ಯತೆ ಇರುತ್ತೆ ಅಲ್ವಾ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡೋಣ. ತುಪ್ಪದಲ್ಲಿ ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ನಾನು ಇನ್ನೂ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿದ್ದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ. ಅದಕ್ಕೆ ಗೊತ್ತಾಗ್ಬಿಡುತ್ತೆ, ಯಾಕಂದರೆ ಹುರಿತಾ ಇರ್ತೀವಲ್ಲ, ಅದು ಹಸಿ ವಾಸನೆ ಹೋದ ತಕ್ಷಣ ಅದರದಲ್ಲಿ ಒಂದು ಅರೋಮಾ ಬರುತ್ತೆ, ಅದೊಂದು ಸ್ಮೆಲ್ ಬರುತ್ತೆ ಅಲ್ವಾ. ಆಮೇಲೆ ಅದು ನೀಟಾಗಿ ಕಲರ್ ಕೂಡ ಚೇಂಜ್ ಆಗಿದ್ದು ನಮಗೆ ಗೊತ್ತಾಗುತ್ತೆ ಇದರಲ್ಲಿ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಇದೊಂದು 2 ನಿಮಿಷ ಬೇಯಲಿ. ಚೆನ್ನಾಗಿ ಫ್ರೈ ಆದ ತಕ್ಷಣ ಇದಕ್ಕೆ ಎಲ್ಲ ಸಾಮಗ್ರಿಗಳನ್ನು ಒಂದೊಂದಾಗಿ ಆ್ಯಡ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಇವಾಗಲೇ ನಾನು ಹಾಕಿದಾಗ ಫುಲ್ ಆರೆಂಜ್ ಕಲರ್ ಇತ್ತು. ಇವಾಗ ನೋಡಿ ಕಲರ್ ಯಾವ ಥರ ಚೇಂಜ್ ಆಗಿದೆ ಅಂತ. ಇಲ್ಲಿ ಒಂದು ಬಾಣಲೆಯಲ್ಲಿ ನಾನು ತುಪ್ಪನ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಂಥ ಬಾದಾಮ್ ಪೀಸಸ್ಸು ಹಾಕ್ಕೊಳ್ಳಿ. ಆಮೇಲೆ ಕರ್ಬೂಜ ಬೀಜ, ಇದನ್ನು ಈ ಥರ ಹುರ್ಕೋಬೇಕು. ಇದು ಸಿಡೋ ಚಾನ್ಸಸ್ ಇರುತ್ತೆ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೀವು ಇದಕ್ಕೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋಬೋದು. ಇದನ್ನು ಇಲ್ಲಿ ಹುರ್ಕೊಂಡು ಇಟ್ಕೊಳ್ಳೋಣ, ಅದು ತಣ್ಣಗಾಗಲಿ. ಇಲ್ಲಿ ನೋಡಿ ಕ್ಯಾರೆಟ್ ಫ್ರೈ ಆಗಿದೆ, ಅದ್ರ ಸ್ಮೆಲ್ ಬರ್ತಾ ಇದೆ, ವಾಸನೆ ಅದು ಗೊತ್ತಾಗುತ್ತೆ ಅವಾಗ ನಿಮಗೆ. ಇವಾಗ ಇದಕ್ಕೆ ನಾವು ಹಾಲನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ ಹಾಲನ್ನು ತೊಗೊಂಡಿದ್ದೀನಿ, ಅರ್ಧ ಬೌಲ್ ಇದೆ. ಯಾಕಂದರೆ ನಮ್ಮದು ಕ್ಯಾರೆಟು ಸ್ವಲ್ಪ ಇದೆ ಅಲ್ವಾ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ.
ಕ್ಯಾರೆಟ್ ಬೇಯೋಷ್ಟು ಹಾಲನ್ನು ಹಾಕಿ ಇಲ್ಲಿ ನಾನು ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು ಅದರಲ್ಲಿ ಹಾಲಿನಲ್ಲಿ. ಹಾಲಲ್ಲಿ ಚೆನ್ನಾಗಿ ಕ್ಯಾರೆಟ್ ಬೇಯಲಿ. ಕುದಿದ್ಮೇಲೆ ಇದು ಸಕ್ಕರೆ ಮತ್ತು ಮಿಲ್ಕ್ ಮೇಡ್ ಇವೆರಡನ್ನು ಅದರಲ್ಲೇ ಆ್ಯಡ್ ಮಾಡಬೇಕು. ಇದು ಇವಾಗ ಬೇಯಲಿ. ಚೆನ್ನಾಗಿ ಕುದ್ದ ಮೇಲೆ ನಾವು ಹುರಿದಿಟ್ಕೊಂಡಂಥ ಬಾದಾಮ್ ಮತ್ತು ಕರ್ಬೂಜ ಬೀಜನ ಇದರಲ್ಲಿ ಹಾಕಬೇಕು. ಇವಾಗ ಒಂದು 5 ನಿಮಿಷ ಇದು ಬೇಯಲಿ ಚೆನ್ನಾಗಿ. ಅದು ಮೆಲ್ಟ್ ಆದರೆ ಸಾಕು, ಅಲ್ಲಿವರೆಗೂ ಅದು ಕುದಿಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಯಾರೆಟು ಹಾಲಿನಲ್ಲಿ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇವಾಗ ನಾವು ಇದಕ್ಕೆ ಸಕ್ಕರೆ ಹಾಕೋಣ. ನಿಮಗೆ ಸ್ವೀಟು ಎಷ್ಟು ಬೇಕೋ, ಸಿಹಿ ಎಷ್ಟು ತಿಂತೀರೋ ಅಷ್ಟು ನೀವು ಹಾಕ್ಕೊಳ್ಳಿ. ಅದೇ ತುಂಬ ಸಪ್ಪಗೆ ಮಾಡೋಕ್ಕೆ ಹೋಗ್ಬಿಡಿ. ಹಲ್ವಾ ಅಂದರೆ ಸಿಹಿ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ. ಹಾಕ್ಕೊಂಡು ಇದನ್ನು ಮತ್ತೆ ಒಂದು 5 ನಿಮಿಷ ಸಕ್ಕರೆಯಲ್ಲಿ ಕ್ಯಾರೆಟು ಬೇಯಬೇಕು. ಇವಾಗ ಇದಕ್ಕೆ ಮತ್ತೆ ನಾವು ಹಾಕ್ಕೊಳ್ಳೋಣ ಏಲಕ್ಕಿ ಪುಡಿ. ಸಿಹಿ ಪದಾರ್ಥಕ್ಕೆ ಏಲಕ್ಕಿ ಪುಡಿ ಹಾಕಿದ್ರೇ ಘಮ ಜಾಸ್ತಿ ಆಗೋದು, ಆಮೇಲೆ ತಿನ್ನೋ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ನಾವು ಸಕ್ಕರೆ ಹಾಕಿದ್ಗಳೇ ಇದರಲ್ಲಿ ಸಕ್ಕರೆಯ ನೀರಿನ ಅಂಶ ಹೇಗೆ ಬಿಡ್ತಾ ಇದೆ. ಅದರಲ್ಲಿ ಕೂಡ ಇದು ಕ್ಯಾರೆಟು ಬೇಯುತ್ತೆ. ನಾವು ಹಾಲಿನಲ್ಲಿ ಬೇಯಿಸಿದಾಗ ಪೂರ್ತಿ ಡ್ರೈ ಆಗಿ ಬೆಂದಿತ್ತು ಕ್ಯಾರೆಟು, ಮತ್ತು ಸಕ್ಕರೆ ಹಾಕಿದ ತಕ್ಷಣ ಅದರಲ್ಲಿರುವ ನೀರಿನ ಅಂಶ ಮತ್ತೆ ಬಿಡುತ್ತೆ, ನೀರು ಬಿಡುತ್ತೆ. ಅದರಲ್ಲೂ ಕೂಡ ಅದು ಕ್ಯಾರೆಟು ಬೇಯುತ್ತೆ. ಇವಾಗ ನಾವು ಇದಕ್ಕೆ ಇದನ್ನು ಸ್ವಲ್ಪ ಕುದಿಲಿ. ಲಾಸ್ಟಲ್ಲಿ ನಾವು ಇದಕ್ಕೆ ಮಿಲ್ಕ್ ಮೇಡು, ಆಮೇಲೆ ಇಲ್ಲಿ ತುಪ್ಪದಲ್ಲಿ ಹುರ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡೋಣ. ಸಕ್ಕರೆ ಕರಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಫ್ರೆಂಡ್ಸ್, ನಾನು ಮಾಡ್ತಾ ಇರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ, ಆಮೇಲೆ ಲೈಕ್ಸ್ ಮಾಡಿ. ಇವಾಗ ಇದಕ್ಕೆ ನಾವು ಆ್ಯಡ್ ಮಾಡೋಣ ಮಿಲ್ಕ್ ಮೇಡ್. ಇದು ನಿಮಗೆ ಈಸಿಯಾಗಿ ಕಿರಾಣಿ ಶಾಪ್ಗಳಲ್ಲಿ ಅಥವಾ ಬೇಕ್ರಿಯಲ್ಲಿ ಕೂಡ ಇದು ನಿಮಗೆ ಸಿಗುತ್ತೆ. ಇದರಲ್ಲಿ ಕೂಡ ಸಿಹಿ ಅಂಶ ಇರೋದ್ರಿಂದ ನೀವು ಸಕ್ಕರೆನ ನಿಮಗೆ ಸಿಹಿ ಎಷ್ಟು ತಿಂತೀರೋ ಅಷ್ಟು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ ನೋಡಿ. ಕ್ಯಾರೆಟ್ನಲ್ಲಿ ಸಕ್ಕರೆ ಬಿಟ್ಟಿರೋಂಥ ನೀರಿನ ಅಂಶ ಎಲ್ಲ ಆರೋಯ್ತಲ್ವ. ಇವಾಗ ಇದಕ್ಕೆ ನಾವು ಮತ್ತೆ ಸೇರಿಸ್ಕೊಳ್ಳೋಣ ಇದರಲ್ಲಿ ತುಪ್ಪದಲ್ಲಿ ಹುರಿದಿದ್ವಲ್ವ ಅದು ಡ್ರೈ ಫ್ರೂಟ್ಸ್ನ ಇದಕ್ಕೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದ್ರ ಜೊತೆ ಅದು ಸ್ವಲ್ಪ ಬಿಸಿಯಾಗಿ ಬೆಂದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ.
ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಮತ್ತು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ. ಒಂದು ಸ್ವಲ್ಪ ಕೂಡ ಅದೇ ತಳ ಹಿಡಿಯಲ್ಲ, ಇದು ಸರಿಯಾಗಿ ಬೆಂದರೆ ನೋಡ್ತಾ ಇರ್ಬೋದು. ನಾವು ಮಾಡೋ ಕ್ರಮ ಸರಿಯಾಗಿದ್ದರೆ ಎಲ್ಲ ಮಾಡುವಂಥ ಪದಾರ್ಥಗಳು ಸರಿಯಾಗಿ ಬರುತ್ತೆ ಮತ್ತು ತಿನ್ನೋ ಕೂಡ ಚೆನ್ನಾಗಿರುತ್ತೆ. ಹಾಕಿರೋ ಇಂಗ್ರೀಡಿಯೆಂಟ್ಸು ಏನು ಹಾಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ಹೇಗೆ ಅಡುಗೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಮಾಡುವಂಥ ವಿಧಾನ ಸರಿಯಾಗಿ ಇರಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಹಲ್ವಾ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಬಿಟ್ಬಿಡೋಣ. ಅದು ಸ್ವಲ್ಪ ಅದೇ ಬಿಸಿಲಿ ಗಟ್ಟಿಯಾಗುತ್ತೆ, ಆಮೇಲೆ ಸರ್ವ್ ಮಾಡೋಣ.